ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳಿದು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಾನು ಶಮಂತಾ ಸಾರಥಿ ಜಲಕಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಕೊಳಲು ವಾದಕ ಫ್ಲೂಟಿಸ್ಟ್ BK ಅನಂತರಾಮ್ ಅವರು ನಮ್ ಜೊತೆ ಇದ್ದಾರೆ. ಇವ್ರು ಇವತ್ತಿನ ದಿನ ನಮ್ ಜೊತೆ ಇರೋದಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಸಂಗೀತ ಎಲ್ಲರ ಮನಸ್ಸನ್ನ ಉಲ್ಲಾಸಗೊಳಿಸುತ್ತೆ, ಯಾವುದೇ ತರ ಟೆನ್ಷನ್ ಇರಲ್ಲ, ಖಿನ್ನತೆ ಇರೋದಿಲ್ಲ ಅನ್ನೋ ಒಂದು ಮಾತಿದೆ. ಅದರಲ್ಲೂ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸಂಗೀತ ಅನ್ನೋದು ಬಹಳ ಒಂದು ಹೀಲಿಂಗ್ ಆಗಿ ಒಂದು ಮೆಡಿಸಿನ್ ತರ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಈ ಉದ್ದೇಶದಿಂದ ಇವತ್ತಿನ ದಿನ ನಮ್ಮ ಜೊತೆಗೆ ಕೊಳಲು ವಾದಕ ಫ್ಲೂಟಿಸ್ಟ್ ವಿದ್ವಾನ್ BK ಅನಂತರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಅನಂತರಾಮ್ ಅವರೇ, ನಮ್ಮ ಒಂದು ಅನುಭವ ಕಾರ್ಯಕ್ರಮ ಇದು ಡೆಲ್ಲಿನಲ್ಲಿರೋ ವಿಜ್ಞಾನ ಪ್ರಸಾರ ವಿಭಾಗದಿಂದ ನಡೀತಾ ಇರುವಂತ ಕಾರ್ಯಕ್ರಮ. ಇದರದ್ದು ಕನ್ಸೆಪ್ಟಲೈಸ್ ಮಾಡಿರೋದು ಡಾಕ್ಟರ್ ಶ್ರೀಧರ್ ಅಂತ. ಡಾಕ್ಟರ್ ಆರ್ ಶ್ರೀಧರ್ ಪ್ರಸಾರ್ ಭಾರತಿನಲ್ಲಿ, ಆಲ್ ಇಂಡಿಯಾ ರೇಡಿಯೋ ಮತ್ತೆ ದೂರದರ್ಶನ್ ನಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದು ಪಾಡ್ಕಾಸ್ಟ್ ಅಲ್ಲಿ ಬರೀ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಕನ್ಸೆಪ್ಟ್ ಮಾಡಿರೋದು ಅಂತ. ಇಟ್ ಈಸ್ ಅ ವೆರಿ ಫಸ್ಟ್ ಇನಿಷಿಯೇಟಿವ್ ಇನ್ ದ ಕಂಟ್ರಿ. ಈ ದೃಷ್ಟಿಯಿಂದ ನಿಮ್ಮನ್ನ ಇವತ್ತು ಅನುಭವ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು. ಹಾಗಾಗಿ ನಾನು ಈಗಾಗಲೇ ಇಂಟ್ರಡಕ್ಷನ್ ಅಲ್ಲಿ ಹೇಳ್ದ ಹಾಗೆ, ಸಂಗೀತ ಯಾವ ರೀತಿ ಹಿರಿಯರಿಗೆ ಒಂದು ಉಲ್ಲಾಸ ಕೊಡುತ್ತೆ, ಒಂದು ಎನರ್ಜಿ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಇದಕ್ಕೆ ಮುಂಚೆ ಒಂದು ಚೂರು ನಿಮ್ಮ ಒಂದ್ ಸ್ವಲ್ಪ ಅನುಭವ, ನೀವು ಹೇಗೆ ಸಂಗೀತ ಕಲ್ತಿದ್ದು, ಯಾವ ದೃಷ್ಟಿಯಿಂದ ನೀವು ಇನ್ಫ್ಲೂಯೆನ್ಸ್ ಆಗಿ ಕೊಳಲ್ನೇ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಒಂದೆರಡು ಮಾತಲ್ಲಿ ಹೇಳ್ಬೋದಾ ನಿಮ್ಮ ಬ್ಯಾಕ್ಗ್ರೌಂಡ್? ಖಂಡಿತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಮಂತ ಅವರು ನಾವೆಲ್ಲ ಪರಿಚಯ ಸಾಂಗೀತ್ಯ ಆಸ್ಥಾನದ ಮೂಲಕ. ಒಂದು ದೊಡ್ಡ ಸಂಸ್ಥೆ ಕರ್ನಾಟಕದಲ್ಲಿ ಇದೆ. ಅದರಲ್ಲಿ ಹಲವಾರು ಕಲೆಗೋಸ್ಕರ ಇರೋವಂಥವ್ರನ್ನ ಎನ್ಕರೇಜ್ ಮಾಡುವಂಥ ಒಂದು ಸಂಸ್ಥೆ. ನಮ್ಮ ಸದ್ಯ ಹಾಲಿ ರಾಜ್ಯಸಭಾ MP ಆಗಿರುವಂತಹ ಸನ್ಮಾನ್ಯ ಶ್ರೀ KC ರಾಮಮೂರ್ತಿ ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು, ಸಾಂಗೀತ್ಯ ಆಸ್ಥಾನ. ಅಲ್ಲಿ ನಾವುಗಳೆಲ್ಲ ಕನೆಕ್ಟ್ ಆಗಿದ್ದೀವಿ. ಶಮಂತ ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನನಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾನು ಎಲ್ಲ ಶ್ರೋತೃವರ್ಗಕ್ಕೆ ಹಾಗೂ ತಮ್ಮ ಎಲ್ಲ ವೃಂದಕ್ಕೆ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಈ ಅನುಭವ ಅನ್ನೋ ಒಂದು ಹೆಸರೇ ತುಂಬಾ ಚೆನ್ನಾಗಿದೆ. ಇದರ ಹಿಂದಿರುವಂತಹ ಎಲ್ಲ ಶಕ್ತಿಗಳಿಗೆ ನಮನ ಮಾಡ್ತಾ, ಇಂಥ ಒಂದು ಶಾಸ್ತ್ರೀಯ ಸಂಗೀತದ ಕಲಾವಿದರಿಗೂ ಒಳ್ಳೆಯ ಅವಕಾಶಗಳನ್ನ ನೀಡ್ತಾ ಬರ್ತಾ ಇದ್ದೀರಾ. ಅದು ಅಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ FM ಚಾನೆಲ್ ಮೂಲಕ ಮಾಡ್ತಿರೋದು ಎಲ್ಲರಿಗೂ ಕರ್ನಾಟಕದಲ್ಲಿ ಗೊತ್ತಿದೆ. ಈ ಒಂದು ಹೊಸ ಕಾರ್ಯಕ್ರಮಕ್ಕೆ ನಮ್ಮನ್ನು ತೊಡಸ್ಕೊಂಡಿರೋದು ತುಂಬಾ ಸಂತೋಷ. ಮೊದಲಿಗೆ ತಾವು ಹೇಳಿದ ಹಾಗೆ, ನಾನು BK ಅನಂತರಾಮ್ ಅಂತ, ಕೊಳಲು ವಾದಕ. ನಾನು ಪ್ರಖ್ಯಾತ ಸಂಗೀತ ವಿದೂಷಿ, ರಾಜ್ಯ ಸಂಗೀತ ವಿದ್ವಾನ್. ನಮ್ಮ ಕರ್ನಾಟಕ ರಾಜ್ಯ ಕೊಡಮಾಡುವ ಒಂದು ಟಾಪ್ ಮೋಸ್ಟ್ ಅವಾರ್ಡ್ ಅದು ಮೈಸೂರು ಪ್ಯಾಲೇಸ್ ಅಲ್ಲಿ ಕೊಡ್ತಾರೆ. ರಾಜ್ಯ ಸಂಗೀತ ವಿದ್ವಾನ್ ವಿದೂಷಿ ರಾಜಮ್ಮ ಕೇಶಮೂರ್ತಿ ಅವರ ಪುತ್ರ. ನಮ್ಮ ತಾಯಿಯವರಿಗೆ ಈಗ 93 ವರ್ಷ. ಈಗಲೂ ಅವರು ಹಾಡ್ತಾ ಇದ್ದಾರೆ. ಅಂದ್ರೆ ತಾವು ನೋಡ್ಬೋದು, 93 ಇಯರ್ಸ್ ಆದ್ರೂ ಅವರು ಇನ್ನೂ ಸಂಗೀತದಲ್ಲೇ ತೊಡ್ಕೊಂಡಿದ್ದಾರೆ. ಒಳ್ಳೆ ಮೆಮೊರಿ ಇವತ್ತಿಗೂ ಅವರಿಗೆ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿದೆ. ಸೊ ಇದರಿಂದ ನಾನು ಪ್ರೇರೇಪಿತ ಆಗಿ, ನಾನು ಮೊದಲಿಗೆ 6ನೇ ವಯಸ್ಸಿಂದ ನಮ್ಮ ತಾಯಿಯವರಲ್ಲೇ ಹಾಡುಗಾರಿಕೆಯನ್ನ ಕಲಿತು ತುಂಬಾ ವರ್ಷಗಳು ನಾನು ಕೃತಿಗಳನ್ನೆಲ್ಲ ಕಲಿತೆ. ಆದ್ರೆ ನನ್ನ ತುಡಿತ ಕೊಳಲು ಮೇಲಿತ್ತು. ಈಸಿಯಾಗಿ ನಾವು ಗೂಗಲ್ ಮಾಡಿದ್ರೆ ಯಾವ ಮೇಸ್ಟ್ರು ಯಾವುದೇ ಫ್ಯಾಕಲ್ಟಿಗೆ ಸಿಗ್ತಾರೆ, ಆಗಿನ ಕಾಲದಲ್ಲಿ ಕಷ್ಟ ಇತ್ತು. ಸೊ ಅಂಥದ್ರೊಳಗೆ ನಮ್ಮ ಏರಿಯಾದಲ್ಲಿ ದಿವಂಗತ CM ಮದಲಾನಾಥ್ ಎಂಬುವರ ಒಂದು ಟೀಚರ್, ಅವರು ಡೈರೆಕ್ಟ್ ಡಿಸೈಪಲ್ ಆಫ್ ಲೆಜೆಂಡರಿ ಫ್ಲೂಟಿಸ್ಟ್ ವಿದ್ವಾನ್ TR ಮಹಾಲಿಂಗಂ ಅವರ ಅಲ್ಲಿ ನಾನು ಶಿಷ್ಯವೃತ್ತಿಯನ್ನ ಸುಮಾರು ವರ್ಷಗಳು ಮಾಡಿ, ನಂತರ ವಿದ್ವಾನ್ ಆಂಡೂರು ರಾಮಕೃಷ್ಣ ಅವರು, BN ಸುರೇಶ್ ಅವರು, ಚೆನ್ನೈನ ಡಾಕ್ಟರ್ M ರಮಣಿ ಅವರು, MR ದೊರೆಸ್ವಾಮಿಗಳು,
ಮತ್ತೆ ಪದ್ಮಭೂಷಣ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಮತ್ತು ಅವರ ಪುತ್ರ ಆರ್ ಎಸ್ ರಮಗನ್, ಹೀಗೆ ಹಲವಾರು ಹುದ್ದೆಗಳಲ್ಲಿ ನನ್ನ ಕಲಿಕೆಯನ್ನು ಮಾಡಿ ಎಲ್ಲರಿಂದ ಕೆಲವು ವಿಷಯಗಳನ್ನ ಸಂಗ್ರಹಿಸಿ ನನ್ನದೇ ಆದ ಒಂದು ಅನುಭವವೇದ್ಯ ಒಂದು ಕೊಳಲು ವಾದನವನ್ನ ಮಾಡಿಕೊಂಡು ಅದರಲ್ಲಿ ಗಾಯಕಿ ಸ್ಟೈಲ್ ಅಂದ್ರೆ ಹಾಡ್ದಾಗೆ ಕೇಳಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನ್ ಹಾಗಾದ್ರೆ ಗಾಯಕಿ ಸ್ಟೈಲ್ ಅಂತಂದ್ರೆ ಒಂದ್ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡ್ತೀರಾ? ಮಾಡ್ತೀನಿ. ಈಗ ಒಂದೆರಡು ಮಾತು ಆಡ್ಬಿಟ್ಟು ಓ ಎಸ್. ಸೊ ಇಲ್ಲಿ ಏನಾಯ್ತು, ನಮ್ಮ ಈ ಕಾರ್ಯಕ್ರಮವನ್ನ ನಾನು ಮಾಡಿದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಒಂದು ಉಕ್ತಿಯಂತೆ ನಾನು ಮಾಡಿದ್ದನ್ನ ತಲುಪಿಸ್ಬೇಕು ಅನ್ನೋ ಆಸೆಯಿಂದ ನಮ್ಮದೇ ಆದ ಒಂದು ಖುಷಿ ಅಕಾಡೆಮಿ ಮ್ಯೂಸಿಕ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಇದುವರೆಗೂ 23 ವರ್ಷಗಳದೊಳಗೆ ಮಾಡಿ ಹಲವಾರು ಕಲಾವಿದರಿಗೆ ಅದರೊಳಗೆ ಒಂದು 2,000 ಕಲಾವಿದರಿಗೆ ಅದಕ್ಕೆ ವೇದಿಕೆಯನ್ನು ಕೊಟ್ಟು ಇದುವರೆಗೂ ಸುಮಾರು 90 ಜನಕ್ಕೂ ಹೆಚ್ಚು ಗಣ್ಯರಿಗೆ ಮತ್ತೆ ಸಂಗೀತಗಾರರಿಗೆ ಅದರೊಳಗೆ ಪುರಸ್ಕಾರವನ್ನ ನೀಡ್ತಾ ಹೀಗೆ ನನ್ನ ಸಂಗೀತ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀನಿ. ಇದರಲ್ಲಿ ತಾವು ಕೇಳಿದ ಹಾಗೆ ಗಾಯಕಿ ಸ್ಟೈಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಇನ್ಸ್ಟ್ರೂಮೆಂಟ್ಗೆ ವಾದ್ಯಕ್ಕೆ ಭಾಷೆ ಇಲ್ಲ. ಸೊ ಯಾವುದೇ ದೇಶದಲ್ಲಿ ಹೋಗಿ ನೋಡ್ಬೋದು, ಎಸ್ಪೆಷಲಿ ಕೊಳಲು ನನಗೆ ತಿಳಿದ ಮಟ್ಟಿಗೆ ಪ್ರಪಂಚದಲ್ಲಿ 200ಕ್ಕೂ ಹೆಚ್ಚು ದೇಶಗಳು ಯಾವುದೇ ದೇಶದಲ್ಲಿ ಕೊಳಲಿನ ಒಂದು ನಾದವನ್ನ ತಾವು ಕೇಳ್ಬೋದು. ಎಲ್ಲಾ ದೇಶಗಳು ಅದದೇ ಪ್ರಕಾರವಾಗಿ ಕೊಳಲು ವಾದನ ನಡೆಯುತ್ತೆ. ಮತ್ತೆ ಪ್ರಪಂಚದಲ್ಲಿ ಅತಿ ಪುರಾತನವಾದ 3 ವಾದ್ಯಗಳು ಅಂದ್ರೆ ಸರಸ್ವತಿ ವೀಣೆ, ಕೊಳಲು ಮತ್ತೆ ಮೃದಂಗ. ಈ 3 ಅತಿ ಪುರಾತನವಾದದ್ದು. ತಾವೆಲ್ಲ ನೋಡ್ಬೋದು, ಎಲ್ಲ ದೇವತೆಗಳ ಕೈಲಿ ಈ 3 ವಾದ್ಯಗಳು ಇರುತ್ತೆ. ಮುಂದಿನ ವಾದ್ಯಗಳೆಲ್ಲ ಅದಾದ ಒಂದು ಪರಿಷ್ಕರಣೆ ಆಗಿ ಬಂದಂತಹ ಒಂದು ವಾದ್ಯಗಳು. ಈ ಗಾಯಕಿ ಸ್ಟೈಲ್ ಅನ್ನಂದ್ರೆ ಏನಾಗತ್ತೆ, ಇದರೊಳಗೆ ನಾವು ಹಾಡನ್ನ ಹಾಡಕ್ ಆಗಲ್ಲ, ಆದ್ರೆ ಇದಕ್ಕೆ ಸ್ವರ ಸಂಯೋಜನೆ ಇರುತ್ತೆ. ಯಾವುದೇ ಒಂದು ಸಂಗೀತಕ್ಕೆ ಒಂದು ಸ್ವರ ಇರುತ್ತೆ. ಆ ಸ್ವರವನ್ನ ನುಡಿಸದೆ ಅದು ಡೈರೆಕ್ಟ್ ಆಗಿ ಬರೀ ಫ್ಲಾಟ್ ಆಗಿ ಸ್ವರವನ್ನ ಕೇಳುತ್ತೆ. ಆದ್ರೆ ನಮ್ಮ ಭಾರತ ದೇಶದ ಶಾಸ್ತ್ರೀಯ ಸಂಗೀತ 2 ಪ್ರಕಾರಗಳು, ಒಂದು ಕರ್ನಾಟಕ ಸಂಗೀತ, ಒಂದು ಹಿಂದೂಸ್ತಾನಿ ಸಂಗೀತ, ಎರಡು ಕಣ್ಣುಗಳಿದ್ದ ಹಾಗೆ ನಮ್ಮ ದೇಶದಲ್ಲಿ. ಎಸ್ಪೆಷಲಿ ಕರ್ನಾಟಕ ಶಾಸ್ತ್ರೀಯ ಅತಿ ಪುರಾತನವಾದದ್ದು, ಟೆಂಪಲ್ ಮ್ಯೂಸಿಕ್ ಅಂತಾನೂ ನಾವು ಕರಿತೀವಿ. ಈ ಒಂದು ಸಂಗೀತದಲ್ಲಿ ನಾವು ಸಾಹಿತ್ಯ ಪ್ರಧಾನ ಮತ್ತು ತಾಳ ಪ್ರಧಾನವಾಗಿ ಇರುವಂತ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಇರೋದ್ರಿಂದ ಅದನ್ನ ನಾವು ಮಾಡಬೇಕಾದ್ರೆ ಒಬ್ಬ ವಾದ್ಯ ನುಡಿಸೋವಂಥವ್ರು ಸ್ವಲ್ಪ ಸಾಹಿತ್ಯವನ್ನು ತಿಳ್ಕೊಂಡು ನುಡಿಸಿದ್ರೆ ಅದು ಫೀಲ್ ಎಕ್ಸ್ಟ್ರಾ ಚೆನ್ನಾಗಿ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಒಂದು ತುಂಬಾ ಬೇಸಿಕ್ ಲೆಸನ್ ನಾನು ಪರಿಚಯ ಮಾಡಬೇಕು ಹೇಗಿರುತ್ತೆ ಅಂತ ಕೇಳಿದ ಕ್ವಶನ್ ಗಾಯಕಿ ಸ್ಟೈಲ್ಗೆ. ಈಗ ಒಂದು ತಮಗೆಲ್ಲ ಗೊತ್ತು, ಶ್ರೀ ಗಣನಾಥ ಸಿಂಧೂರ ವರ್ಣ ಅಂತ ಶ್ರೀ ಪುರಂದರದಾಸರು ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಅವ್ರನ್ನ ಕರೀತಾರೆ. ಅವರು ರಚನೆ ಮಾಡಿದಂತ ಒಂದು ಮಲಹರಿ ರಾಗ, ಅದರೊಳಗಿರುವಂತ ತುಂಬಾ ಲಂಬೋದರ ಲಕುಮಿಕರ ತಾವೆಲ್ಲ ಕೇಳಿರ್ತಾರೆ. ಅದು ಹೇಗೆ ಬರುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಾಹಿತ್ಯ ಹೋಗುತ್ತೆ, ಶ್ರೀ ಗಣನಾಥ ಸಿಂಧೂರ ವರ್ಣ ಕರುಣಾ ಸಾಗರ ಕರಿವದನ ಲಂಬೋದರ ಲಕುಮಿಕರ. ಅದನ್ನ ಇನ್ಸ್ಟ್ರೂಮೆಂಟಲ್ಗೆ ನಾವು ಅಳವಡಿಸಿದಾಗ ಏನಾಗುತ್ತೆ, ಅದಕ್ಕೆ ಸ್ವರ ಮಾ ಪ ದ ಸ ರೀ ಸ ದ ಪ ಮಾ ಪ ಅಂತ ಒಂದು ಸ್ವರ ಅದಕ್ಕೆ ಮಾಡಿರ್ತಾರೆ. ಅದನ್ನ ಇನ್ಸ್ಟ್ರೂಮೆಂಟಲ್ಲಿ ಕಲಿತಾರೆ. ನಾನು ಗಾಯಕಿ ಸ್ಟೈಲ್ ಡಿಫರೆನ್ಸ್ ತೋರಿಸ್ಕೊಡ್ತೀನಿ. ಅಂತ ಬರುತ್ತೆ, ಅದು ಫ್ಲಾಟ್ ಮ್ಯೂಸಿಕ್ ಆಯ್ತು. ನಮ್ಮ ಕರ್ನಾಟಕ ಶಾಸ್ತ್ರೀಯ ಭಾರತೀಯ ಸಂಗೀತ ಗಮಕ ಪ್ರಧಾನವಾದ ಸಂಗೀತ. ಅದರೊಳಗೆ ಗಮಕ ಇರುತ್ತೆ, ಒಂದು ಆಸಿಲೇಷನ್ಸ್, ಹಿಂದಿನ ಮುಂದಿನ ಸ್ವರಗಳನ್ನ ಒಂದು ಮಿಳಿತ ಮಾಡಿ ನುಡಿಸ್ಕೊಂಡು ಹೋಗುವಂಥದ್ದು, ಹಾಡುವಂಥದ್ದು ಶೈಲಿ. ಅದು ಹೇಗೆ ಬರುತ್ತೆ ಗಾಯಕಿ ಸ್ಟೈಲಲ್ಲಿ, ಇದನ್ನೇ ನುಡಿಸಿದ್ರೆ
ಇದು ಗಾಯಕಿ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ಅದು ಹಾಡ್ದಾಗೆ ಕೇಳ್ಬೇಕು. ಯಾಕೆಂತಂದ್ರೆ ಗಾಯಕಿ ಸ್ಟೈಲ್ ಅನ್ನೋದು ಅಷ್ಟು ಪಾಪ್ಯುಲರ್ ಅಲ್ಲದೆ ಇರುವಂತ ವರ್ಡ್ ಆಗಿರೋದ್ರಿಂದ ಏನು ಹಾಗಂದ್ರೆ ಅಂತ ಕೇಳಿತ್ತು. ಖಂಡಿತ ಒಳ್ಳೆ ಕ್ವಶನ್. ಯಾಕಂದ್ರೆ ಇದರಿಂದ ಎಷ್ಟು ಜನಕ್ಕೆ ಇವಾಗ ಅದು ರೀಚ್ ಆಗ್ತದೆ ಅನ್ನೋದು ಬಹಳ ಮುಖ್ಯ. ಓಕೆ, ಇವಾಗ ನೀವು ಸಂಗೀತ ಕಲ್ತ್ರಿ, ವಂಶಿ ಅಕಾಡೆಮಿನ ಶುರು ಮಾಡಿದ್ರಿ, ಸುಮಾರು 90-100 ಸ್ಟೂಡೆಂಟ್ಸ್ ಫುಲ್ ಫ್ಲೆಜ್ಡ್ ಮ್ಯೂಸಿಷಿಯನ್ಸ್ ನ ನೀವು ರೂಪಿಸಿದ್ರಿ. ಈಗ ನೀವು ಸಾಕಷ್ಟು ಸನ್ಮಾನ ಪ್ರತಿಯೊಂದು ತೆಗೆದುಕೊಂಡು ಫುಲ್ಲಿ ಸೆಟಲ್ಡ್ ಅಂತ ಹೇಳ್ಬೋದು. ಮತ್ತೆ ಈಗ ಸಂಗೀತ ಮತ್ತೆ ಅದಕ್ಕೆ ವೈಜ್ಞಾನಿಕವಾಗಿ ಕೂಡ ಅದಕ್ಕೆ ಸಾಕಷ್ಟು ಅದು ಥೆರಪಿಟಿಕ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಿಂದ ಸಂಗೀತನ ನಾವುಗಳು ಹೆಂಗ್ ಅರ್ಥ ಮಾಡ್ಕೋಬೇಕಾಗತ್ತೆ? ಈಗ ಮೊದಲಿಗೆ ಇದು ಸುಮಾರಾಗಿ ಅನಾರ್ಗನೈಸ್ ಸೆಕ್ಟರ್ ತರ ಇತ್ತು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪುರಂದರದಾಸರು ಬಂದ್ಮೇಲೆ ಅರೌಂಡ್ 400 years ಬ್ಯಾಕ್ 1500 ಅಲ್ಲಿ ಇದಕ್ಕೆ ಒಂದು ರೂಪುರೇಷೆ ಕೊಟ್ಟರು ಅವರು. ಕರ್ನಾಟಕ ಸಂಗೀತನ ಹೀಗೆ ಕಲಿಬೇಕು ಅಂತ ಹೇಳಿ ಅದಕ್ಕೆ ಬೇಸಿಕ್ಸ್ ಅಂತ ಎಲ್ಲ ಮಾಡಿ, ಅದಕ್ಕೆ ತಾಳ ಎಲ್ಲ ಅದಕ್ಕೆ 7 ತಾಳಗಳನ್ನ ಕಂಡಿಡಿದು ಅದನ್ನ ಯಾವ ರೀತಿ ಕಲಿಬೇಕು ಅಂತ ಬೇಸಿಕ್ ಎಲ್ಲ ಕೊಟ್ಟು, ಮಾಯ ಮಾಡುವ ಗೌಡ ರಾಗ ಅಂತ ಒಂದು ಕಂಡಿಡಿದು, ಅಂದ್ರೆ ಯಾತಕ್ಕೆ ಅಂದ್ರೆ ಅದು ಹ್ಯೂಮನ್ ವಾಯ್ಸ್ಗೆ ತುಂಬಾ ಈಸಿ ಆ ಫ್ರೀಕ್ವೆನ್ಸಿ ಕ್ಯಾಚ್ ಮಾಡುವಂಥದ್ದು. ಆ ರಾಗವನ್ನು ಕಂಡಿಡಿದು ತುಂಬಾ ಲೇನ್ ಪೀಪಲ್ ಅದನ್ನ ಕಲಿತಾ ಇರಲಿಲ್ಲ, ಕರ್ನಾಟಕ ಸಂಗೀತ ಕಷ್ಟ ಅನ್ಕೊಂಡ್ ಬಿಟ್ಟಿದ್ರು. ಆದ್ರೆ ಇವ್ರು ಬಂದ್ಮೇಲೆ ಯಾರು ಸಂಗೀತ ಕಲಿಬಹುದು ಅನ್ನೋ ಒಂದು ರೀತಿಯಲ್ಲಿ ಅದನ್ನ ಪ್ರತಿಯೊಬ್ಬರಿಗೂ ರೀಚ್ ಆಗೋಗೆ ಶ್ರೀ ಪುರಂದರದಾಸರು ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ಹೆಚ್ಚು ಹೆಚ್ಚು ಸಂಗೀತ ಬೆಳೀತಾ ಬಂದ್ರು. ಅದರೊಳಗಡೆ ಈ ಟೆಕ್ನಿಕಲ್ ಸೈಂಟಿಫಿಕಲಿ ಡಿಸೈನ್ಡ್ ಇದು. ಯಾತಕ್ಕೆ ಅಂದ್ರೆ ಫಸ್ಟ್ ಸರಳೆ ವರ್ಷ ಏನ್ ಬರುತ್ತೆ, ತಾರಸ್ಥಾಯಿ ವರ್ಷ ಏನ್ ಬರುತ್ತೆ, ಜಂಟಿ ವರ್ಷ ಏನ್ ಬರುತ್ತೆ, ಅಲಂಕಾರ, ಅದಾದ್ಮೇಲೆ ಸಾಹಿತ್ಯ. ನಾನು ಹಾಡಿದ್ನಲ್ಲ ಈ ಒಂದು ಗೀತೆ, ಈ ತರ ಗೀತೆಗಳು ಸುಮಾರು ಸ್ವರ ಜೊತೆ ಈ ತರ ಸುಮಾರು ಒಂದು ಪಾಠಗಳನ್ನ ನಾವು ಮಾಡ್ತೀವಿ. ಸುಮಾರು 1 ವರ್ಷ ಆಗತ್ತೆ ಇಷ್ಟು ಕಲಿಯೋದಕ್ಕೆ. ಜಂಟಿ ವರ್ಸೆ ಅಂತ ಹೇಳಿದ್ರೆ ಇದು ಬರೀ ಸ್ವರ್ಗಳದಲ್ಲೇ ಇರುತ್ತೆ, ಒಂಚೂರು ಒಂದು ಝಲಕ್ಕು ಕೊಡಿ, ಅದು ಹೇಗಿರುತ್ತೆ ಜಂಟಿ ವರ್ಸೆ? ನಾನು ಅದರ ಡಿಫರೆನ್ಸ್ ತೋರ್ಸಕ್ಕೋಸ್ಕರ ಮೊದಲನೇದು ಫಸ್ಟ್ ಸರಳೆ ವರ್ಷ ಅದು ಹೇಗೆ ಇದು ಸರಳೆ ವರ್ಷ. ಇದ್ರೊಳಗೆ ಇದನ್ನ ಆದಿ ತಾಳ ಅಂತ ಹೇಳಿ ಒಂದು ತಾಳವನ್ನ ರಚನೆ ಮಾಡಿ ಆ ತಾಳಕ್ಕೆ ಈ ಸಾಹಿತ್ಯ ಇದು ಸ್ವರ ಮ್ಯಾಚ್ ಆಗಬೇಕು, ಆ ರೀತಿ ಫಸ್ಟ್ ಬೇಸಿಕ್ಸ್ ಅಲ್ಲಿ ಹೇಳ್ಕೊಡುತ್ತೆ. ಅದರೊಳಗೆ ಸ್ಪೀಡ್ಸ್ ಎಲ್ಲ ನಾವು ಟೀಚ್ ಮಾಡ್ತೀವಿ. ಇದಾದ್ಮೇಲೆ ಇದರೊಳಗೆ ಸುಮಾರು 8-10 ಪಾಠಗಳಿದೆ ಸರಳೆ ವರ್ಷನಲ್ಲಿ. ಇದು ತುಂಬಾ ಬೇಸಿಕ್ ಇದೆ. ಇನ್ ಸೌತ್ ಇಂಡಿಯಾ ಇದೇ ಲೆಸನ್ ನ ಎಲ್ಲಾ ಮೇಸ್ಟ್ರುಗಳು ಹೇಳ್ಕೊಡೋದು. ಇದಾದ ಕೂಡಲೇ ನೆಕ್ಸ್ಟ್ ಬರೋದು ತಾರಸ್ಥಾಯಿ ವರ್ಷೆ ಅಂತ ಬರುತ್ತೆ. ಅಂದ್ರೆ ಹೈ ಪಿಚ್ ನಾವು ಹಾಡೋದಾಗ್ಲಿ ನುಡ್ಸೋದಾಗ್ಲಿ ಇಲ್ಲೇ ಕಲ್ತಿರ್ಬೇಕು, ಆಮೇಲೆ ಅದನ್ನ ನಾವು ಸಾಂಗ್ ಅಲ್ಲಿ ನುಡ್ಸಕ್ ಸಾಧ್ಯ ಆಗತ್ತೆ. ಅದು ಹೇಗೆ ಬರುತ್ತೆ? ಇದು ತಾರಸ್ಥಾಯಿ ವರ್ಷೆ. ಅಂದ್ರೆ ಲೋಯರ್ ಇಂದ ಹಿಡಿದು ಹೈ ಪಿಚ್ ವರೆಗೂ ಹೇಗೆ ಹಾಡ್ಬೇಕು ನುಡಿಸ್ಬೇಕು ಅನ್ನೋ ಒಂದು ರಚನೆ ಇದು. ಇದಕ್ಕೆ ಆಪೋಸಿಟ್ ಕಾಂಟ್ರರಿ ಆಗಿ ಮಂದ್ರಸ್ಥಾಯಿ ವರ್ಷೆ ಅಂತ ಮಾಡ್ತಾರೆ. ಅಂದ್ರೆ ಲೋಯರ್ ವಾಯ್ಸ್ ಅಲ್ಲಿ 3 ಪ್ರಕಾರ ಇರುತ್ತೆ, ಮಧ್ಯಸ್ಥಾಯಿ, ತಾರಸ್ಥಾಯಿ, ಮಂದ್ರಸ್ಥಾಯಿ. ಮಂದ್ರಸ್ಥಾಯಿ ಹೇಗೆ ಬರುತ್ತೆ? ಇದು ಇನ್ನೊಂದು ರಚನೆ. ಅಂದ್ರೆ ಆಪೋಸಿಟ್, ನಮಗೆ ಲೋಯರ್ ನುಡ್ಸಕ್ಕೂ ಬರಬೇಕು, ಹೈಯರ್ ಅಲ್ಲಿ ನುಡ್ಸೋದಾಗ್ಲಿ ಹಾಡೋದಾಗ್ಲಿ ಬರಬೇಕು. ಇದಾದ್ಮೇಲೆ ಬರೋವಂಥದ್ದೇ ಜಂಟಿ ವರ್ಷೆ. ಜಂಟಿ ಪೇರ್ಸ್ ಅಂತ. ಇವಾಗ ನಾವು ಒಂದೊಂದೇ ಸ್ವರವನ್ನ ಹಾಡಿದ್ದು ಅಥವಾ ನುಡ್ಸಿದ್ದಾಯ್ತು. ಜಂಟಿನಲ್ಲಿ ಪೇರ್ಸ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಬರುತ್ತೆ, ಅಂದ್ರೆ ಅದು ಪೇರ್ಸ್ ಆಯ್ತು. ಅದು ನಮ್ಮ ಸಾಂಗ್ಸ್ ಅಲ್ಲಿ ಮುಂದಿನ ರಚನೆಗಳಲ್ಲಿ ಇದ್ರ ಪ್ರಯೋಗ ಬರುತ್ತೆ. ನಾವು ಸ್ವರ ಪ್ರಸ್ತಾರ ಮಾಡುವಾಗಲೋ ಇಲ್ಲ ರಾಗ ಮಾಡುವಾಗ ಇದೆಲ್ಲ ಬೇಸಿಕ್ ಬರುತ್ತೆ. ಈ ಜಂಟಿ ವರ್ಷನು ಅದರೊಳಗೆ ಆಡ್ ಆಗ್ತಾ ಹೋಗುತ್ತೆ. ಎಷ್ಟೋ ರಚನೆಗಳಲ್ಲಿ ಜಂಟಿ ವರ್ಷನ್ ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಬರುತ್ತೆ? ಹಾಡಿದ್ದು ಇವಾಗ ನುಡಿಸಿದ್ರೆ
ಇದು ಜಂಟಿ ವರ್ಷ. ಇದು ಒಂದು ಪ್ರಯೋಗ. ಇದಾದ್ಮೇಲೆ ಗೀತೆ ಹೀಗೆ ನಡೀತಾ ಹೋಗುತ್ತೆ ನಮ್ಮ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಓಕೆ, ಇದು ಒಂಥರ ಕೇಳ್ತಾ ಇತ್ತು ಅಂತಂದ್ರೆ ಇದು ಸೀನಿಯರ್ಸ್ ಪ್ರೋಗ್ರಾಮ್ ಅಂತ ಇದ್ರು ಕೂಡ ಜೂನಿಯರ್ಸ್ ಕೂಡ ಇನ್ಸ್ಪಿರೇಷನ್ ಅನ್ನೋ ತರ ಅನ್ಸುತ್ತೆ. ಒಂಥರ ಇವಾಗ ನಾವು ಅನ್ಕೋತಾ ಇದ್ವಿ ಒಂದು ಮ್ಯೂಸಿಕ್ ಅಪ್ರಿಸಿಯೇಷನ್ ಕಾರ್ಯಕ್ರಮನ ಮಾಡೋಣ ಅಂತ, ಮತ್ತೆ ಇದು ಒಂಥರ ಓನಾಮದಿಂದ ಅನ್ನೋ ತರ ಆಗ್ತಾ ಇದೆ ಇದು. ಸೊ ಅನಂತರಾಮ್ ಅವರೇ, ಇವಾಗ ಇದಿಷ್ಟು ಕಲ್ತ್ಕೊಂಡು ನೀವು ಆಗ ಯಾವ ತರ ಕಲ್ತ್ಕೋತಾ ಇದ್ರಿ? ಲೈಕ್ ಇವಾಗ ಅಂತಂದ್ರೆ ತುಂಬಾ ಜನ ರೆಕಾರ್ಡ್ ಮಾಡ್ಕೊಳ್ಳಿ ಅಂತಾರೆ, ಮನೆಯಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದನ್ನ ಕೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಬಹುಶಃ ನೀವು ಕಲ್ತಾಗ ಆ ತರದ್ ಯಾವುದೇ ತರ ಸಹಾಯ ಇದ್ದೇ ಇರ್ಲಿಲ್ಲ, ಬರ್ಕೋ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡು. ರಿಯಲಿ ವಂಡರ್ಫುಲ್ ಅಂಡ್ ವೆರಿ ಡಿಫಿಕಲ್ಟ್ ಕ್ವಶನ್ ಇದು. ಯಾಕೆಂದ್ರೆ ತಾವ್ ಹೇಳ್ದಾಗೆ ನಮ್ಗೆ ಯಾವುದೇ ಆಡಿಯೋ ಫೆಸಿಲಿಟಿ ಇರ್ಲಿಲ್ಲ. ನಮ್ಮ ಮೇಷ್ಟ್ರ ಮನೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿತ್ತು ನಮ್ಮ ಮನೆಯಿಂದ. ಇಲ್ಲಿಂದ ನಡ್ಕೊಂಡು ಅಲ್ಲಿ ಹೋಗಿ ಪಾಠ ಮಾಡ್ಕೊಂಡು ಅವರು ಸ್ವಲ್ಪನೇ ಹೇಳ್ಕೊಡೋರು. ಒಟ್ಟಿಗೆ ಒಂದು ಸಾಂಗ್ 2 ಲೈನ್ ಮಾತ್ರ ಹೇಳ್ಕೊಡೋರು. ಯಾಕಂದ್ರೆ ಅದು ಮನನ ಆಗ್ಬೇಕಲ್ಲ. ಚಿಂತನ ಮಂಥನ ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ಕಾರ್ಯಕ್ರಮ ನಾವು ಕಲಿಯುವಾಗ. ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ನಡ್ಕೊಂಡು ಬರ್ತಿದ್ವಿ. ಅಂದ್ರೆ ಮೇ ಬಿ ಫಾರ್ಚುನೇಟ್, ವಾಕಿಂಗ್ಗೆ ಒಳ್ಳೇದು ಅನ್ಸುತ್ತೆ. ಇವಾಗ ವೆಹಿಕಲ್ ಅಲ್ಲಿ ನಾವು ಮೇಷ್ಟ್ರ ಮನೆಗೆ ಗಾಡಿ ಓಡಿಸ್ಕೊಂಡು ಬರುತ್ತೆ, ನಮ್ಗೆ ಎಲ್ಲೂ ಟೈಮ್ ಇರಲ್ಲ. 2 ಕಿಲೋಮೀಟರ್ ಹೋಗಿ ಪಾಠ ಮಾಡಿ ನಡ್ಕೊಂಡ್ ಬರುವಾಗ ಆ ಪುಸ್ತಕ ನಂಗೆ ಗ್ಲಾನ್ಸ್ ಮಾಡ್ತಾ ರೋಡನ್ನ ನೋಡ್ಕೊಂಡು ಅದನ್ನ ಅವ್ರು ಏನ್ ಹೇಳ್ಕೊಡೋ ಸಂಗತಿ ಮರಿಬಾರ್ದಲ್ಲ. ನಾವು ಬಂದ್ಬಿಟ್ರೆ ಮರ್ತೋಗ್ಬಿಡುತ್ತೆ. ಅದನ್ನ ಹಾಡ್ಕೊಂಡು ಬರ್ತಾ ಇದ್ವಿ ಮನಸ್ಸಲ್ಲಿ. ಮನೆಗೆ ಬಂದ್ಬಿಟ್ಟು ಕೂತ್ಕೊಂಡು ಇಮಿಡಿಯೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ರೆಕಾರ್ಡಿಂಗ್ ಫೆಸಿಲಿಟಿ ಇಲ್ಲ. ನೆಕ್ಸ್ಟ್ ಡೇ ಹೋದಾಗ ಇಷ್ಟೆಲ್ಲ ಮಾಡಿ 2 ಸ್ವರ ತಪ್ಪಿದ್ರೆ ಅವ್ರು ಮತ್ತೆ ಅದೇ ಪಾಠ ಮಾಡೋರು, ಹೊಸ ಪಾಠ ಮಾಡ್ತಿರ್ಲಿಲ್ಲ. ಸೊ ಈಗಂತೂ ಟ್ರೆಮೆಂಡಸ್ ಹೆಲ್ಪ್ ಇದೆ. ಅದನ್ನೆಲ್ಲ ನಾವು ಹೇಗ್ ಬೇಕಾದ್ರೂ ಖಂಡಿತವಾಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಇವಾಗ ನೀವು ಕಲ್ತಾಗ ಗುರುಕುಲ ಸಿಸ್ಟಮ್ ಏನ್ ಇರ್ಲಿಲ್ಲ ಅನ್ಕೋತೀನಿ, ಬಟ್ ಸ್ಟಿಲ್ ಸಂಗೀತ ಅಂತ ಹೇಳಿದ್ರೆ ಗುರುಕುಲ ಅನ್ನೋದು ಆ ಒಂದು ಪದ್ಧತಿ ಅನ್ನೋದೇ ಜ್ಞಾಪಕ ಬರುತ್ತೆ. ಹೌದಾ, ಆ ತರಾನೇ ಮಾಡಿದ? ಬಿಕಾಸ್ ನಿಮ್ಮ ಮನೆಯಲ್ಲಿ ಸಂಗೀತ ಅಟ್ಮಾಸ್ಫಿಯರ್ ಇದೆ, ರಾಜಮ್ಮ ಕೇಶವಮೂರ್ತಿ ಅವರು ನಿಮ್ ತಂದೆ ಅಮ್ಮ ಇದ್ದಾರೆ, ಹಾಗಾಗಿ ನಿಮ್ಗೆ ಕಂಪ್ಲೀಟ್ ವಾತಾವರಣನೇ ಸಂಗೀತಮಯವಾಗಿತ್ತು. ಯಾವ ರೀತಿ ಗುರುಕುಲ ಸಿಸ್ಟಮ್ ನಿಮಗ್ ಮನೆ ಒಳಗೂ ಇತ್ತು, ಹೊರಗಡೆನೂ ಇತ್ತು? ಇಲ್ಲ, ಇದು ತುಂಬಾ ಫಾರ್ಚುನೇಟ್. ಲಕ್ಷಾಂತರ ಮಂದಿಗೆ ಒಬ್ಬರಿಗೆ ಈ ತರ ಅವಕಾಶ ಸಿಗತ್ತೆ. ನಮ್ಮ ಅಜ್ಜಿ ಮೂಕಾಂಬಿಕ್ ಅಂತ, ನಾವೆಲ್ಲ ಚಿಕ್ಕಮಂಗ್ಳೂರ್ನವರು, ನಾವೆಲ್ಲ ತುಂಬಾ ನಮ್ಮ ಫ್ಯಾಮಿಲಿಯಲ್ಲಿ ಚಾರಿಟಿ. ಯಾರೇ ಸಂಗೀತಗಾರ ಚಿಕ್ಕಮಂಗ್ಳೂರಿಗೆ ಬಂದ್ರೆ ಯಾವುದೇ ರಾಜ್ಯದಿಂದ ನಮ್ಮನೆಯಲ್ಲೇ ಉಳ್ಕೊಳ್ತಾ ಇದ್ರು. ನಮ್ಮನೆಯಲ್ಲಿ ತುಂಬಾ ಹಸುಗಳು ಎಲ್ಲ ಇತ್ತು. ನಮ್ಮ ಅಜ್ಜಿ ಅಡುಗೆ ಮಾಡಾಕೋರು. ಸುಮಾರು 20 ರೂಮ್ ಇತ್ತು ಮನೆಯಲ್ಲಿ. ಯಾರೇ ಬಂದ್ರು ಅಲ್ಲೇ ಉಳ್ಕೊಂಡು 1 ವಾರ ಎಲ್ಲ ಇರೋರು, ಕಚೇರಿಗಳೆಲ್ಲ ಮುಗಿಸ್ಕೊಂಡು ಹೋಗೋರು. ಆ ತರ ಅಲ್ಲಿಂದ ಅವರು ಗಮಕಿಗಳವರು, ತುಂಬಾ ಚೆನ್ನಾಗಿ ಗಮಕ ಹಾಡೋರು. ಅಲ್ಲಿಂದ ಇನ್ಸ್ಪಿರೇಷನ್ಸ್ ಶುರುವಾಯಿತು. ಗುರುಕುಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈವನ್ ನಾವು ಇವಾಗ ನಾನು ಮನೆಯಲ್ಲಿ ಪಾಠ ಮಾಡೋದು ಗುರುಕುಲ ಪದ್ಧತಿನೇ. ನಾವು ಮೇಷ್ಟ್ರ ಮನೆಗೆ ಹೋದಾಗಲೂ ಗುರುಕುಲ ಪದ್ಧತಿ. ಯಾಕಂದ್ರೆ ಇನ್ಸ್ಟಿಟ್ಯೂಷನಲ್ ಮ್ಯೂಸಿಕ್ಗೆ ಕರ್ನಾಟಕ ಸಂಗೀತ ಒಗ್ಗೋದಿಲ್ಲ. ಅದೇನಿದ್ರು MA BA ಮ್ಯೂಸಿಕಲ್ ಮಾಡ್ಬೋದು, ಥಿಯರಿ ಬರೆದು 100ಕ್ಕೆ 100 ತಗೋಬಹುದು. ಆದರೆ ಅಲ್ಟಿಮೇಟ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಸೈ ಅನ್ಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತೆ ಆರ್ಟಿಸ್ಟ್ಗೆ. ಆದ್ರಿಂದ ಇನ್ಸ್ಟಿಟ್ಯೂಷನಲ್ ಟೀಚಿಂಗ್ ಅಲ್ಲಿ 25 ಜನ ಕೂತಿ ನಾವು ಯಾವುದೇ ಒಂದು ಗೀತೆ ಆಗಲಿ ವರ್ಣ ಆಗಲಿ ಟೀಚ್ ಮಾಡಿ. ಯಾಕಂದ್ರೆ ಸಿಲೆಬಸ್ ಕವರ್ ಮಾಡಕ್ ನಾವು ಮಾಡ್ಬೋದೇ ಹೊರತು ಯಾರು ಎಷ್ಟು ಮಟ್ಟಕ್ಕೆ ಪರ್ಫೆಕ್ಷನ್ ಆಗಿರ್ತಾರೆ ಗೊತ್ತಲ್ಲ. ಗುರುಕುಲದಲ್ಲಿ 1 to 1. ಈಗ ಒಬ್ಬ ಶಿಷ್ಯನಿಗೆ ನಾವು ಒಬ್ಬರಿಗೆ ಪಾಠ ಮಾಡೋದು ಒಂದು ಸಾಂಗ್. ಆಮೇಲೆ ಅವ್ನು ಯಾವುದೇ ಸ್ವರ ತಪ್ಪಿದ್ರೆ ಇಲ್ಲಿ ತಪ್ಪಿದೆ ಅಂತ ಹೇಳಿ ಅದನ್ನ ಕರೆಕ್ಟ್ ಮಾಡಿ ಕಳಿಸ್ತೀವಿ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾನೆ. ಸೊ ಇದು ನನಗೂ ಗುರುಕುಲ ಪದ್ಧತಿನೇ ಅದು. ಅಂದ್ರೆ ಮುಂಚೆ ಅಂದ್ರೆ ಏನಾಗೋದು, ಒಂದು ಮರದ ಕೆಳಗೆ ಕೂತ್ಕೊಳ್ಳೋ ಗುರುಗಳು ಪಾಠ ಮಾಡೋರು. ಇವಾಗ ಫೆಸಿಲಿಟೀಸ್ ಇದೆ, ಮನೆಯಲ್ಲಿ ಮಾಡ್ತೀವಿ. ಆದ್ರೆ ಸಿಸ್ಟಮ್ ಸೇಮೇ. ಗುರುವಿಂದ ಶಿಷ್ಯನಿಗೆ ಡೈರೆಕ್ಟ್ ಮುಖೇನ ಅದು ಟೀಚ್ ಆಗೋದ್ರಿಂದ ಗುರುಕುಲ ಪದ್ಧತಿ. ಆಮೇಲೆ ನನಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ಚಿಕ್ಕ ಮಗುವಿಂದನೂ ನಮ್ಮ ತಾಯಿ ಹಾಡೋದನ್ನ ಕೇಳ್ತಾ ಎಷ್ಟೋ ಹಾಡುಗಳು ನನಗೆ 6ನೇ ವಯಸ್ಸಿಗೆ ನನ್ನ ಮನಸ್ಸಲ್ಲಿ ಇತ್ತು. ಅದೊಂದು ಅನುಕೂಲ ನನಗೆ ದೇವ್ರು ಕಲ್ಪಿಸ್ಕೊಟ್ಟಿದ್ದು ಅಂತ ಹೇಳ್ಕೊಳ್ತೀನಿ. ಅದೇ ಕೇಳ್ತಾ ಸಂಗೀತ ಹಾಡ್ತಾ ರಾಗ ಅಂತಾರಲ್ಲ ಹಾಗೆ. ಓಕೆ, ಇವತ್ತಿನ ದಿನ ನಮ್ಮ ಭಾಷೆಯಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ ಕಸ್ಟಮೈಸ್ಡ್ ಸ್ಟೈಲ್ ಅಲ್ಲಿ ಗುರುಕುಲ ಪದ್ಧತಿ ಇತ್ತು ಅಂತ ಅನ್ಕೋಬೇಕಾಗತ್ತೆ ಅಷ್ಟೇ ಇವತ್ತಿನ ಭಾಷೆನಲ್ಲಿ, ಟರ್ಮಿನಾಲಜಿನಲ್ಲಿ. ಅಫ್ಕೋರ್ಸ್ ಈವನ್ ನಾನು ಹೇಳಿದಾಗೆ ಇನ್ಸ್ಟಿಟ್ಯೂಷನಲ್ ಟೀಚಿಂಗ್ ಸಾಧ್ಯ ಇಲ್ಲ. ಇದು ಮಾಡ್ತಾರೆ ಅಷ್ಟೇ. ಎಷ್ಟೋ ಇನ್ಸ್ಟಿಟ್ಯೂಟ್ ಮಾಡ್ತಾರೆ, 30-40 ಹುಡುಗರು ಸೇರ್ತಾರೆ. ಆದ್ರೆ ಅದರಿಂದ ಯಾರು ಒಂದು ಒಳ್ಳೆ MS ಸುಬ್ಬಲಕ್ಷ್ಮಿನೋ ಯಾರೋ MS ಶೀಲಾ ಅವರೋ ಶ್ರೀಕಂಠನೋ ತಯಾರಾಗಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ನೋಡಿರ್ಬೋದು, ರಿಯಾಲಿಟಿ ಶೋಗಳು ಮಾಡ್ತಾರೆ ಟಿವಿಗಳಲ್ಲಿ. ಅದರಿಂದ ಇದುವರೆಗೂ 10-20 ಸಾವಿರ ಇದೆ ತುಂಬ ಹೇಳಿದ್ರೆ ಹಾಡಿರ್ಬೋದು ಮಕ್ಕಳು. ಯಾವುದೇ ಒಂದು PB ಶ್ರೀನಿವಾಸ, ಒಂದು SP ಬಾಲಸುಬ್ರಹ್ಮಣ್ಯಂ, P ಸುಶೀಲಾ ಆಗಲಿ ಬಂದಿಲ್ಲ. ಬರ್ತಾರೆ, ಒಂದು ಏನೋ ಪ್ರೈಸ್ ತಗೊಳ್ತಾರೆ, ಔಟ್ ಹೋಗ್ತಾರೆ. ಆಮೇಲೆ ಅವರಿಗೆ ಡಿವಿಯೇಷನ್ಸ್
ಅವ್ರ ಲೈಫ್ ಸ್ಟೈಲ್ಸು, ಅದರಿಂದ ಅದು ಆಗೋದಿಲ್ಲ. ಅದು ಯಾವುದೇ ಗ್ರೂಪ್ನಲ್ಲಿ ಈ ಥರ ರಿಯಾಲಿಟಿ ಶೋ ಐ ಥಿಂಕ್ ಅದು ಹೆಲ್ಪ್ ಮಾಡಲ್ಲ. ಡೈರೆಕ್ಟಾಗಿ ಒಬ್ಬರು ಟೀಚರ್ನ ಚೆನ್ನಾಗಿ ತಿಳಿದಿರೋರ ಹತ್ರ ಹೋಗಿ ಪಾಠ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಹೊರತು. ಆಮೇಲೆ ಇವಾಗ ನಾವೆಲ್ಲ ಪಾಠ ಮಾಡುವಾಗ ಒಂದು ಸಿಲೆಬಸ್ ಇರುತ್ತೆ, ಆ ಸಿಲೆಬಸ್ ಪ್ರಕಾರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಆ ಸಿಲೆಬಸ್ ಪ್ರಕಾರ ನಾವು ಪಾಠ ಮಾಡ್ಕೊಂಡು ಹೋಗ್ತೇವೆ. ಇಷ್ಟೊತ್ತು ನೀವು ನಿಮ್ಮ ಒಂದು ಅನುಭವ ಮತ್ತೆ ಸಂಗೀತನ ಪ್ರಾರಂಭಿಕ ದಿನಗಳಲ್ಲಿ ನಾವು ಹೇಗೆ ಕಲಿಯಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೀವು ಇದೊಂಥರ ಮ್ಯೂಸಿಕ್ ಅಪ್ರಿಸಿಯೇಷನ್ ಮತ್ತೆ ಡೆಮಾನ್ಸ್ಟ್ರೇಷನ್ ತರ ವಿಷಯ ತಿಳಿಸ್ಕೊಟ್ರಿ. ಮುಂದಿನ ಎಪಿಸೋಡ್ ಅಲ್ಲಿ ನೀವು ಈ ತರದ್ದು ಒಂದು ಫೌಂಡೇಶನ್ ಇಂದ ನೀವು ಸಂಗೀತ ಕಲ್ತಿದ್ದೀರಾ, ಸಂಗೀತ ವಾತಾವರಣದಲ್ಲಿ ಬೆಳೆದಿದ್ದೀರಾ, ಯಾವ ರೀತಿ ಡೈರೆಕ್ಟ್ ಆಗಿ ಹಿರಿಯ ನಾಗರಿಕರು ಅಥವಾ ಜನರಲ್ ಆಗಿ ಸಂಗೀತ ಮತ್ತು ಆರೋಗ್ಯ ಟೋಟಲಿ ವೆಲ್ ಬೀಯಿಂಗ್ ಅನ್ನೋ ದೃಷ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಂತೋಷ. ಆ ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗಿರ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಮಂತ ಹಾಗೂ ತಮ್ಮ ಎಲ್ಲ ಸಿಬ್ಬಂದಿಯವರಿಗೆ ನನ್ನ ವಂದನೆಗಳು. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಂದ್ರಪ್ಪೋ ಕೇಂದ್ರಿ.